ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರವ್. ಏನು ಸೌಂಡ್ ಬರುತ್ತೆ? ಹೊರಗಡೆ ಕೆಲಸ ನಡೀತಿದೆ, ಪ್ಲೀಸ್ ಅವಾಯ್ಡ್ ಮಾಡಿ ಅದನ್ನು. ಸೊ ನಾವಿವತ್ತು ಟಾಕ್ಸಿಕ್ ಬಗ್ಗೆ ಮಾತಾಡ್ತಿದ್ದೀವಿ, ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀವಿ. ಯಶ್ ಅವರು ಮೊನ್ನೆ ಒಂದು ಪೋಸ್ಟ್ ಹಾಕ್ತಾರೆ, ಸಿನಿಮಾ 2 ಜೂನ್ಗೆ ರಿಲೀಸ್ ಆಗ್ತಿಲ್ಲ ಅಂತ. ನಾನು ಪೋಸ್ಟ್ ನೋಡಿದಾಗ ಶಾಕ್ ಆಗಿಬಿಟ್ಟೆ. ಮತ್ತೆ ಪೋಸ್ಟ್ಪೋಂಡ ಜನ ಎಲ್ಲ ಅದ್ರ ಬಗ್ಗೆನೇ ಮಾತಾಡ್ತಿದ್ರು. ಎಲ್ಲೇ ನೋಡಿ ಟಾಕ್ಸಿಕ್ ಪೋಸ್ಟ್ಪೋನ್ ಆಯಿತು, ಮತ್ತೆ ಪೋಸ್ಟ್ಪೋನ್ ಆಯಿತು, ಈ ಥರ ಮಾತಾಡ್ತಿದ್ರು ಜನ. ಸೊ ಎಲ್ಲರೂ ಮೈಂಡಲ್ಲಿ ಇದೇ ಡೌಟ್ ಇದೆ, ಯಾಕೆ ಪೋಸ್ಟ್ಪೋನ್ ಮಾಡ್ತಿದ್ದಾರೆ? 3 ವರ್ಷದಿಂದ ಪೋಸ್ಟ್ಪೋನ್ ಯಾಕೆ ಈ ಥರ ಆಗ್ತಿದೆ? ಸೊ ಯಶ್ ಅವರು ಒಂದು ಕಡೆ ನೋಡಬೇಕಾದ್ರೆ ಐ ಥಿಂಕ್ ಅವ್ರದ್ದು ಏನು ವಿಜುವಲ್ಸ್ ಇದೆ, BGMs ಇದೆ, ಅದನ್ನು ತೊಗೊಂಡು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಟೀಸರ್ ಬಿಟ್ಟಾಗ ಜನ ಎಲ್ಲ ರಿವ್ಯೂ ಮಾಡಿದ್ರು, BGM ಅಷ್ಟೊಂದು ಚೆನ್ನಾಗಿಲ್ಲ, ವಿಜುವಲ್ಸ್ ಇನ್ನೂ ಇನ್ಕ್ರೀಸ್ ಮಾಡಬೇಕು. ಸೊ ಇದನ್ನೆಲ್ಲ ಯಶ್ ಅವರು ಒಂದು ಕಡೆ ನೋಟಿಸ್ ಮಾಡಿ ಅದನ್ನು ಸರಿಪಡಿಸ್ಬೇಕು ಅಂತ ಎಲ್ಲಾದರೂ ಪೋಸ್ಟ್ಪೋನ್ ಮಾಡ್ತಿದ್ದಾರಾ? ಅದನ್ನು ಇನ್ನೂ ಚೆನ್ನಾಗಿ ಮಾಡಿಬಿಟ್ಟು ಆಮೇಲೆ ತೋರಿಸೋಣ ಅಂತ ಏನಾದರೂ ಪೋಸ್ಟ್ಪೋನ್ ಮಾಡ್ತಿದ್ದಾರಾ? ಅಥವಾ ಬೇರೆ ಕಾರಣಕ್ಕೋಸ್ಕರ ಪೋಸ್ಟ್ಪೋನ್ ಮಾಡ್ತಿದ್ದಾರಾ? ಅದು ಗೊತ್ತಿಲ್ಲ. ಯಾಕಂದರೆ ಇವಾಗ ಪೋಸ್ಟ್ಪೋನ್ ಮಾಡಿದ್ರು, ರಾಮಾಯಣ ಇನ್ನೊಂದು ದೀಪಾವಳಿ ಇನ್ನೊಂದು ಕೆಲವು ತಿಂಗಳಲ್ಲಿ ಬರುತ್ತೆ. ಸೊ ರಾಮಾಯಣ ಆದಮೇಲೆ ಏನಾದರೂ ಟಾಕ್ಸಿಕ್ ರಿಲೀಸ್ ಮಾಡ್ತಾರಾ? ಅದು ಇದೆ. ಯಾಕಂದರೆ 2 ಒಂದೇ ಸತಿ ರಿಲೀಸ್ ಮಾಡೋಕ್ಕಂತೂ ಆಗೋಲ್ಲ. ಒಂದು 2-3 ಮಂತ್ ಗ್ಯಾಪಲ್ಲಿ 2 ಒಂದೇ ಸತಿ ಅಂತೂ ರಿಲೀಸ್ ಮಾಡೋಕ್ಕಾಗಲ್ಲ. ಸೊ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಪ್ರಕಾರ ನೋಡಬೇಕಾದ್ರೆ, ಸೊ ನಾನು ಕೇಳ್ಪಟ್ಟ ಹಾಗೆ ಮೊನ್ನೆ ಟೀಸರ್ ರಿಲೀಸ್ ಆದಮೇಲೆ ಒಂದು ಹಾಲಿವುಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಕಂಪನಿ ಇದೆ, ಮೂವೀಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ, ದೊಡ್ಡ ಮೂವೀಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಅದ್ರ ಬಗ್ಗೆ ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಸೊ ಅದು ನಾನು ಕೇಳ್ಪಟ್ಟ ಹಾಗೆ ಆ ಕಂಪನಿ ಟಾಕ್ಸಿಕ್ನ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಒಪ್ಕೊಂಡಿದೆ ಅಂತ ಒಂದು ಇದೆ. ಸೊ ಅದನ್ನು ಇಟ್ಕೊಂಡು ನಮ್ಮದು ಇವಾಗ ನೋಡಬೇಕಾದ್ರೆ ಯಶ್ ಅವರು ಏನೇ ಕೆಲಸ ಮಾಡಿದ್ರು ಒಂದು ವಿಷನ್ ಇಟ್ಕೊಂಡು ಮಾಡ್ತಾರೆ. ಅಂದರೆ ಪ್ರಾಪರಾಗಿ ಅದನ್ನೆಲ್ಲ ಮಾಡಿಬಿಟ್ಟು ಆವಾಗ ತೆರೆ ಮೇಲೆ ತರ್ತಾರೆ. ಸೊ ಆ ಥರದ್ದೇ ನಾವು ಜನ ಇದು ಮಾಡಬೇಕು. ಯಶ್ ಅವ್ರು ಏನೋ ಮಾಡ್ತಿದ್ದಾರೆ ಅಂತಂದರೆ ಅವ್ರು ಆವಾಗಲೇ ಹೇಳಿದ್ರು, ಕೆಲಸ ನಡೀತಿದೆ, ದೊಡ್ಡದಾಗಿ ಏನೋ ಮಾಡ್ತಿದ್ದೀವಿ, ನಂಬಿಕೆ ಇಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಂಬಿಕೆ ಇಟ್ಕೊಳ್ಳೋಣ, ಏನೋ ದೊಡ್ಡದಾಗಿ ಮಾಡ್ತಿದ್ದಾರೆ. ಸೊ ಈ ಸಲ ಫುಲ್ ವರ್ಲ್ಡ್ ವೈಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಸದ್ದು ಮಾಡೋದಿದೆ. ಸೊ ಎಲ್ಲರೂ ಒಂದು ತಾಳ್ಮೆನ ಇಟ್ಕೊಳ್ಳಿ, ಟಾಕ್ಸಿಕ್ ಬೇಗ ರಿಲೀಸ್ ಮಾಡ್ತಾರೆ. ಅಫಿಷಿಯಲ್ ಏನು ಕನ್ಫರ್ಮ್ ಆಗುತ್ತೋ ಅವಾಗ ನಿಮ್ಗೆ ನಾನು ಅಪ್ಡೇಟ್ ತಿಳಿಸ್ತಾ ಇರ್ತೀನಿ. ಆ್ಯಂಡ್ ಇವಾಗ ನೋಡಬೇಕಾದ್ರೆ ಟಾಕ್ಸಿಕ್ ಬಗ್ಗೆ ಏನೂ ಅಪ್ಡೇಟ್ಸ್ ಇಲ್ಲ. ಮತ್ತು ಇನ್ನೊಂದು ಕ್ಯಾರಾ ಅಡ್ವಾನಿ ಏನೋ ನನ್ನ ಸೀನ್ಸ್ಗಳನ್ನು, ಈ ಥರ ಸೀನ್ಸ್ನನ್ನು ತೆಗೆದುಬಿಡಿ ಅಂತ ಹೇಳ್ತಿದ್ದಾರಂತೆ. ಗೊತ್ತಿಲ್ಲ, ಅದ್ರ ಬಗ್ಗೆನೂ ಅಷ್ಟು ಇದು ಮಾಡಿಲ್ಲ. ಅದ್ರ ಬಗ್ಗೆ ಏನಾದರೂ ನನಗೆ ಅಫಿಷಿಯಲಿ ಗೊತ್ತಾದರೆ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಾಗಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ಮೂವೀಸ್ ಅಪ್ಡೇಟ್ಗೋಸ್ಕರ. ಥ್ಯಾಂಕ್ ಯು.